ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನು ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಅಲ್ಲಿ ಫೋನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 37 ಪಾಯಿಂಟ್ಸ್ 0.14% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಆಗಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು 20 ಪಾಯಿಂಟ್ಸ್ ಅಪ್ ಅಲ್ಲಿ ಆಗ್ಬೋದು ಅಥವಾ ಡೌನ್ ಅಲ್ಲಿ ಆಗ್ಬೋದು ಅಂತ. ಅದೇ ರೀತಿ 7 ಪಾಯಿಂಟ್ಸ್ ಡೌನ್ ಅಲ್ಲಿ ಆಯ್ತು. ನೋಡಬಹುದು 26,170ಕ್ಕೆ ಓಪನ್ ಆಯ್ತು. ನಿನ್ನೆ ಕ್ಲೋಸಿಂಗ್ 177 ಇತ್ತು. 7 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಆನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು. ನೋಡಬಹುದು ಅಪ್ ಟು 236 ವರೆಗೂ ಕೂಡ ಹೋಯ್ತು. ಆನಂತರ ಅಲ್ಲಿಂದ ಕರೆಕ್ಷನ್ ಶುರು ಆಯ್ತು. ಕೊನೆವರೆಗೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಮೂವತ್ತು ಎಲ್ಲೋ ಏನು ಅಂತ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗಲಿಲ್ಲ. ಓವರ್ ಆಲ್ 37 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂತ ದೊಡ್ಡ ಡೌನ್ ಫಾಲ್ ಏನಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 116 ಪಾಯಿಂಟ್ಸ್ ಅಥವಾ 0.14% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಸೇಮ್ 0.14%. ಇಲ್ಲೂ ಕೂಡ ಓಪನಿಂಗ್ ಫ್ಲಾಟ್ ಆಗಿ ಇತ್ತು. ನೀವು ಇಲ್ಲಿ ನೋಡಬಹುದು 533 ಓಪನ್ ಆಯ್ತು. ನಿನ್ನೆ ಕ್ಲೋಸಿಂಗ್ ಇತ್ತು 524, ಅಂದ್ರೆ 7 ಪಾಯಿಂಟ್ಸ್ ಅಪ್ ಅಲ್ಲೇ ಓಪನ್ ಆಯ್ತು. ಬಟ್ ನಂತರ ಅಪ್ ಆದ್ರೂ ಕೂಡ ರ್ಯಾಲಿ ಬಂದ್ರು ಕೂಡ ನೋಡಬಹುದು 738 ವರೆಗೂ ಕೂಡ ಹೋಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಇವತ್ತು BSE ಎಕ್ಸ್ಪೈರಿ ಇತ್ತು. ಕಾರಣ ನಾಳೆ ಕ್ರಿಸ್ಮಸ್ ಪ್ರಯುಕ್ತ ರಜೆ ಇರೋದ್ರಿಂದ ಇವತ್ತು ಎಕ್ಸ್ಪೈರಿ ಇತ್ತು. ಹಾಗಾಗಿ ಎಕ್ಸ್ಪೈರಿ ವಾಲಟಿಲಿಟಿ ಕೂಡ ಹಾರ್ಟ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೋಡಬಹುದು ಒಟ್ಟಿನಲ್ಲಿ ಸ್ಲೈಟ್ಲಿ ಡೌನ್ ಅಲ್ಲಿ 2 ಹೆಡ್ಲೈನ್ ಇಂಡೆಕ್ಸಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 0.2% ಡೌನ್ ಇದೆ. ನಿಫ್ಟಿ 100 0.14% ಡೌನ್ ಇದೆ. ನಿಫ್ಟಿ 200 0.23% ಡೌನ್ ಇದೆ. ಹಾಗೆ ನಿಫ್ಟಿ 500 0.19% ಡೌನ್ ಇದೆ. ಅಂದ್ರೆ 0.1 ಇಂದ 0.2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ 50 0.81% ಡೌನ್ ಇದೆ. ಅಂದ್ರೆ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್. ಮಿಡ್ ಕ್ಯಾಪ್ 100 0.6% ಡೌನ್ ಇದೆ. ಮಿಡ್ ಕ್ಯಾಪ್ 150 0.47% ಡೌನ್ ಇದೆ. ಇದರಲ್ಲಿ ಅಬೋವ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 50 0.05% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.06% ಪಾಸಿಟಿವ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಂತ ಹೇಳ್ಬೋದು. ನೆನ್ನೆ ಕೂಡ ಅಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ. ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಇತ್ತೀಚಿನ ಅಂಡರ್ ಪರ್ಫಾರ್ಮೆನ್ಸ್ ಏನಿತ್ತು ಬಹುಶಃ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಈಗ ಅಂತಾನೆ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಕಡೆ. ಬಟ್ ಒಂದೆರಡು ದಿನದ ಪರ್ಫಾರ್ಮೆನ್ಸ್ ಏನು ಇಂಪ್ಯಾಕ್ಟ್ ಮಾಡಲ್ಲ, ಯಾಕಂದ್ರೆ ಸ್ಟಾಕ್ ಗಳು 20, 30, 40% ಬಿದ್ದಿದ್ದಾವೆ. ಅಂತ ಸಂದರ್ಭದಲ್ಲಿ ಸ್ಲೈಟ್ಲಿ ಅಪ್ ಏನು ಅಂತ ಬಿಗ್ ಕಾಂಟ್ರಿಬ್ಯೂಷನ್ ಮಾಡಲ್ಲ. ಬಟ್ ಮೇ ಬಿ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಬಹುದು. ಯಾಕಂದ್ರೆ ಇಂತ ನೆಗೆಟಿವ್ ಕಂಡೀಷನ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತಂದ್ರೆ ಫೇಸ್ ಸ್ಟ್ರೆಂತ್ ಆಗೋ ಲಕ್ಷಣ ಅಂತಾನೆ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ. ಸದ್ಯದ ಮಟ್ಟಿಗಂತೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ 250 ನಲ್ಲಿ ನೋಡಬಹುದು 0.54% ಡೌನ್ ಇದೆ. ಅಂದ್ರೆ ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.2% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.07% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಆಟೋ ಫ್ಲಾಟ್ ಇದೆ. ನಿನ್ನೆ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. FMCG ನಿನ್ನೆ ನಿಯರ್ಲಿ 0.5% ಪಾಸಿಟಿವ್ ಇತ್ತು, ಇವತ್ತು 0.42% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. IT ಕೂಡ ಮೋರ್ ದನ್ 0.5% ಡೌನ್ ಆಗಿದೆ ಇವತ್ತು. ಮೀಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ 0.15% ಅಪ್ ಆಗಿದೆ. ಫಾರ್ಮಾ 0.51% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.46% ಡೌನ್ ಇದೆ. ನಿನ್ನೆ ಕೂಡ ಆಲ್ಮೋಸ್ಟ್ ಸೇಮ್ ಕರೆಕ್ಷನ್ ಇತ್ತು, ಇವತ್ತು ಕೂಡ ಅಷ್ಟೇ ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 0.14% ಡೌನ್ ಇದೆ. ರಿಯಾಲಿಟಿ 0.17% ಅಪ್ ಆಗಿದೆ. ಹೆಲ್ತ್ ಕೇರ್ 0.29% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.48% ಡೌನ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ 0.76% ಡೌನ್ ಇದೆ. ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಕೆಲವು ಸೆಕ್ಟರ್ಸ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದಾವೆ. ಅದು ಮೆಟಲ್, ಮೀಡಿಯಾ ಹಾಗೂ ರಿಯಾಲಿಟಿ ಅಂತಾನೆ ಹೇಳ್ಬೋದು. ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಟ್ ಎಲ್ಲೂ ಏನಂತ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಇಲ್ಲ. ಅದು ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲೇ ಸ್ವಲ್ಪ ಜಾಸ್ತಿ 0.76%. ಅದೇ ಹೈಯೆಸ್ಟ್ ಡೌನ್ ಫಾಲ್. ಅದನ್ನ ಹೊರತುಪಡಿಸಿದ್ರೆ ಅದಕ್ಕಿಂತ ಡೌನ್ ಇದ್ದಾವೆ ಬೇರೆ ಇಂಡೈಸಸ್. ಒಟ್ಟಿನಲ್ಲಿ ಇವತ್ತು ಮತ್ತೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಸ್ವಲ್ಪ ಮಟ್ಟಿಗೆ. ಪೋರ್ಟ್ಫೋಲಿಯೋಗಳು ಕೂಡ ಬಹುಶಃ ಬೆಲೋ 0.5% ಡೌನ್ ಇರಬಹುದು. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 0.4% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾವೆ, ಎಸ್ಪೆಷಲಿ ನಿನ್ನೆ US GDP ಡೇಟಾ ರಿಲೀಸ್ ಆಗಿತ್ತು. GDP ಡೇಟಾಗೆ ಏನಾದರೂ ರಿಯಾಕ್ಷನ್ ಬಂದಿದೆಯಾ ಅಂತ ನೋಡಿದ್ರೆ
ಆಕ್ಚುಲಿ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದಾವೆ, ಬಟ್ ಹಲವಾರು ಮಾರ್ಕೆಟ್ಸ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದಾವೆ. ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು 0.12, 0.14, 0.0, 0.08, 0.03 ಈ ರೀತಿ ಪಾಸಿಟಿವ್ ಇದೆ. ಅಲ್ಲಲ್ಲಿ ಕೆಲವು ಮಾರ್ಕೆಟ್ಸ್ ಮಾತ್ರ ಅಬೋವ್ 1% ಪಾಸಿಟಿವ್ ಅಲ್ಲಿ ಅಥವಾ ಅಬೋವ್ 1% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಸ್ಟ್ರೆಂತ್ ಇಲ್ಲ. ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಡೌನ್ ಅಥವಾ ಸ್ಲೈಟ್ಲಿ ಅಪ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಅಮೆರಿಕದ GDP ಡೇಟಾ ಏನು ಬಂದಿದೆ ಅದು ಚೆನ್ನಾಗಿತ್ತು, ಮೋರ್ ದನ್ 1% ಅಪ್ ಆಗಿದೆ ಎಕ್ಸ್ಪೆಕ್ಟೇಷನ್ ಗಿಂತ. ಯಾಕಂದ್ರೆ 3.3% ಎಸ್ಟಿಮೇಷನ್ ಇದ್ರೆ 4.3% ಬಂದಿದೆ ಆಕ್ಚುಯಲ್ ಆಗಿ. ಇದು ಒಂದಷ್ಟು ಸ್ಟ್ರೆಂತ್ ಅನ್ನು ತೋರಿಸ್ತಿದೆ ಅಲ್ಲಿ. ಇದರಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ. ಆಕ್ಚುಲಿ ಓವರ್ ಆಲ್ ನೋಡಿದಾಗ ಪಾಸಿಟಿವ್ ಇಂಪ್ಯಾಕ್ಟ್, ಬಟ್ ಒಂದೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಅದು FIS ಕಮ್ ಬ್ಯಾಕ್. ಯಾಕೆಂತಂದ್ರೆ FIS ಕಮ್ ಬ್ಯಾಕ್ ಮಾಡಕ್ಕೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಏನಾದ್ರೂ GDP ಡೇಟಾ ಬಂದಿತ್ತು ಅಂದಿದ್ರೆ ಅಮೆರಿಕನ್ ಮಾರ್ಕೆಟ್ ಇಂದ ತೆಗೆದು ಬೇರೆ ಮಾರ್ಕೆಟ್ ಗಳ ಕಡೆ ಕಾನ್ಸಂಟ್ರೇಟ್ ಮಾಡೋರು. ಬಟ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಬಹುಶಃ ಅವರು ಅಲ್ಲೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ, ಅಥವಾ ಇಂಡಿಯನ್ ಮಾರ್ಕೆಟ್ ಕಡೆ ನೋಡಿದೆ ಸದ್ಯದ ಮಟ್ಟಿಗೆ ಆ ಕಡೆನೆ ಫೋಕಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಇದೊಂದು ನೆಗೆಟಿವ್ ಕೂಡ ಇದೆ. ಬಟ್ ಓವರ್ ಆಲ್ ತಗೊಂಡ್ರೆ ಅಮೆರಿಕನ್ ಎಕಾನಮಿ ಸ್ಟ್ರೆಂಥನ್ ಆದ್ರೆ ಅಥವಾ GDP ಚೆನ್ನಾಗಿ ಗ್ರೋ ಆದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಮ್ಯಾಕ್ರೋ ಡೇಟಾ ಪ್ರಕಾರ ನೋಡಿದ್ರೆ ಪಾಸಿಟಿವ್ ಇರುತ್ತೆ. ಬಟ್ FIS ಕಮ್ ಬ್ಯಾಕ್ ಇನ್ನೊಂದಷ್ಟು ದಿನ ಸಮಯ ತಗೊಳ್ಬಹುದು. ಆ ಒಂದು ಇಂಪ್ಯಾಕ್ಟ್ ಕೂಡ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಆಗುತ್ತೆ. ಹಾಗಂತ 100% ಆಗುತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ, ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಮಾರ್ಕೆಟ್ ಇದು ನೋಡೋಣ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಬೆಲ್ ರೈಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ನೋಡಿದ್ವಿ. ಆನಂತರ ಇನ್ನೂ ಒಂದು ಸುದ್ದಿ ಬಂತು. ಮೊನ್ನೆ ಪ್ರಮೋಟರ್ಸ್ ಏನು ಕಂಪನಿಯಲ್ಲಿ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರು ಅದನ್ನ ಯಾರು ತಗೊಂಡಿದ್ದಾರೆ ಅಂತ ಸುದ್ದಿ ಬಂತು. ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ತಗೊಂಡಿದ್ದಾರೆ. SBI ಮ್ಯೂಚುವಲ್ ಫಂಡ್ ಸ್ಟೇಕ್ ಅನ್ನ ತಗೊಂಡಿದೆ. ಹಾಗೆ ಬ್ಲಾಕ್ ರಾಕ್ ಕೂಡ ಇಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ. ಪ್ರಮೋಟರ್ಸ್ ಸೆಲ್ ಮಾಡಿದ್ರಲ್ಲಿ ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 2.75% ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬೆಲ್ ರೈಸ್ ಇಂಡಸ್ಟ್ರೀಸ್. ನಂತರ ಫೆಡರಲ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೇನು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ, 1.5% ಡೌನ್ ಪರ್ಫಾರ್ಮೆನ್ಸ್ ಬಂತು. ಆದ್ರೆ ಕಂಪನಿಗೆ CCI ಇಂದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ. ಬ್ಲಾಕ್ ಸ್ಟೋನ್ ಫೆಡರಲ್ ಬ್ಯಾಂಕ್ ಅಲ್ಲಿ 10% ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ವಿಕ್ರಾನ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿತ್ತು. 2035 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಸುದ್ದಿಯನ್ನ ಕವರ್ ಮಾಡಿದೆ. ಸ್ಟಾಕ್ ಅಲ್ಲಂತೂ ಭರ್ಜರಿ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 11% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಒಳ್ಳೆ ಸುದ್ದಿಗೆ. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು ಸ್ಟಾಕ್ ಅಲ್ಲಿ. ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಿದರೆ ಕಂಪನಿಗೆ 130 ಮೆಗಾವಾಟ್ ರಿನ್ಯೂವಬಲ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಅದು ದೊಡ್ಡ ರಿಯಾಕ್ಷನ್ ಗೆ ಕಾರಣ ಆಗಲಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಂತರ ಓಸ್ವಾಲ್ ಪಂಪ್ಸ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ 180 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಸ್ವಾಲ್ ಪಂಪ್ಸ್. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಿದರೆ ಕಂಪನಿಗೆ 46 ಕೋಟಿ ಆರ್ಡರ್ ಸಿಕ್ಕಿದೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದಾನೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನಂತರ ವೆಲ್ಸ್ಪೂನ್ ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಯ ಪ್ರಮೋಟರ್ಸ್ ಮೊನ್ನೆ ಅಂದ್ರೆ ಸೋಮವಾರ ಓಪನ್ ಮಾರ್ಕೆಟ್ ಅಲ್ಲಿ ನಿಯರ್ಲಿ 4% ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವೆಲ್ಸ್ಪನ್ ಕಾರ್ಪ್ ಅಲ್ಲಿ ಇವತ್ತು. ನಂತರ GK ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 276 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ, ಸೇಮ್ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದಾನೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ GK ಎನರ್ಜಿ. ನಂತರ KPI ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕಾರಣ ಕಂಪನಿಗೆ NTPC ಇಂದ 128 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು L&T ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿದೆ. ಸಿಗ್ನಿಫಿಕೆಂಟ್ ಆರ್ಡರ್ ಅಂತಂದ್ರೆ ನೋಡಬಹುದು 1000 ದಿಂದ 2500 ಕೋಟಿವರೆಗಿನ ಆರ್ಡರ್. ಈ ಸುದ್ದಿ ಕಾರಣಕ್ಕೆ L&T ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಗುಜರಾತ್ ಟ್ಯಾಕ್ಸ್ ಅಥಾರಿಟಿಯಿಂದ ಟ್ಯಾಕ್ಸ್ ನೋಟಿಸ್ ಬಂದಿದೆ. ನೋಡಬಹುದು ಟ್ಯಾಕ್ಸ್ 45,29,235, ಅದಕ್ಕೆ ಇಂಟ್ರೆಸ್ಟ್ 32,71,000, ಪೆನಾಲ್ಟಿ 4,55,000. ಈ ಒಂದು ಸುದ್ದಿ ಕಾರಣಕ್ಕೆ TVS ಸಪ್ಲೈ ಚೈನ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ CS ಟೆಕ್ ಅಥವಾ ಸಿನ್ಸಿಸ್ ಟೆಕ್, ನೀವು ಇಲ್ಲಿ ನೋಡಬಹುದು ಸಿನ್ಸಿಸ್ ಟೆಕ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು.
ಕಾರಣ ಕಂಪನಿ ಎಕ್ಸ್ಟೆಂಡೆಡ್ ಆರ್ಡರ್ ಸಿಕ್ಕಿದೆ ನೋಡಬಹುದು. 69 ಕೋಟಿ, 34 ಕೋಟಿ, 3 ಕೋಟಿ, ಟೋಟಲ್ 107 ಕೋಟಿ ಎಕ್ಸ್ಟೆನ್ಷನ್ ಆಫ್ ವರ್ಕ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸಿನ್ಸಿಸ್ ಟೆಕ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ CSC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಇದಕ್ಕೂ ಕೂಡ ಒಂದು ಆರ್ಡರ್ ಸಿಕ್ಕಿದೆ ನೋಡಬಹುದು. ಪವರ್ ಸಪ್ಲೈ ಆಫ್ 180 ಮೆಗಾವ್ಯಾಟ್ ರೌಂಡ್ ದ ಕ್ಲಾಕ್ ಪವರ್ ಸಪ್ಲೈ ಆರ್ಡರ್ ಸಿಕ್ಕಿದೆ. 180 ಮೆಗಾವ್ಯಾಟ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು CSC. ಏನು ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು ಕಂಪನಿಗೆ 59.88 ಕೋಟಿ ಅಂದ್ರೆ ನಿಯರ್ಲಿ 60 ಕೋಟಿ ಆರ್ಡರ್ ಸಿಕ್ಕಿದೆ. ಇನ್ಕ್ಲೂಡಿಂಗ್ GST 65 ಕೋಟಿ ಆಗುತ್ತೆ. ಈ 60 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಜೊತೆಗೆ ವಿತಿನ್ 120 ಡೇಸ್ ಅಲ್ಲಿ ಈ ಆರ್ಡರ್ ಸಪ್ಲೈ ಮಾಡಬೇಕಾಗುತ್ತೆ. ಈ ಸುದ್ದಿ ಕಾರಣಕ್ಕೆ ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.